ಈ ಜಾನಪದ ಕಥೆಯು ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ನೀತಿಯನ್ನು ಸಾರುತ್ತದೆ. ಒಂದು ಹಳ್ಳಿಯಲ್ಲಿ ರೈತನೊಬ್ಬನ ಹೊಲದಲ್ಲಿ ಬೇವಿನ ಮರವೊಂದಿತ್ತು. ಅದರ ಕೆಳಗೆ ಒಂದು ಕಲ್ಲು ಇತ್ತು. ಹಕ್ಕಿಗಳ ಹಿಕ್ಕೆಯಿಂದ ಕಲ್ಲು ಬಿಳಿಯಾಗಿ ವಿಭೂತಿ ಬಳಿದಂತೆ ಕಾಣಿಸುತ್ತಿತ್ತು. ಇದರಿಂದ ಕಲ್ಲನ್ನು ಅಮ್ಮನ ಕಲ್ಲು ಎಂದು, ಮರವನ್ನು ಅಮ್ಮನ ಮರ ಎಂದು ಜನರು ಕರೆಯುತ್ತಿದ್ದರು. ಇವೆರಡೂ ತಮ್ಮ ಹೆಸರಿನಿಂದಾಗಿ ಸುಖವಾಗಿದ್ದವು ಮತ್ತು ಜನರು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ. ಒಂದು ದಿನ ತಾವೇ ಇನ್ನೊಂದಕ್ಕಿಂತ ಶ್ರೇಷ್ಠ ಎಂದು ಮರ ಮತ್ತು ಕಲ್ಲು ಜಗಳವಾಡಿದವು. ಒಂದು ಸಲ ಬೇವಿನ ಮರ ಮತ್ತು ಕಲ್ಲಿಗೆ ತಾವೇ ಶ್ರೇಷ್ಠ ಎಂದು ಜಗಳವಾಗಿ ಅವು ಬೇರೆ ಬೇರೆಯಾಗುತ್ತವೆ. ಆದರೆ ರೈತರು ಮರವನ್ನು ಕಡಿಯಲು ಮತ್ತು ಕಲ್ಲನ್ನು ಒಡೆಯಲು ಬಂದಾಗ ಅವುಗಳಿಗೆ ತಮ್ಮ ಪ್ರತ್ಯೇಕತೆಯಿಂದ ಅಪಾಯವಿದೆ ಎಂದು ಅರಿವಾಗುತ್ತದೆ. ಆಗ ಮರ ಮತ್ತು ಕಲ್ಲು ಮತ್ತೆ ಒಂದಾಗುತ್ತವೆ. ಇದನ್ನು ಕಂಡ ರೈತರು ಅವುಗಳನ್ನು ಅಮ್ಮನ ಮರ ಮತ್ತು ಅಮ್ಮನ ಕಲ್ಲು ಎಂದು ಭಾವಿಸಿ ಅವುಗಳಿಗೆ ಹಾನಿ ಮಾಡದೆ ಹಿಂತಿರುಗುತ್ತಾರೆ. ಇದರಿಂದ ಮರ ಮತ್ತು ಕಲ್ಲು ನಿರ್ಭಯವಾಗಿ ಸುಖವಾಗಿರುತ್ತವೆ. ಈ ಕಥೆಯು ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಎಂಬ ಸಂದೇಶವನ್ನು ನೀಡುತ್ತದೆ.